ಏನು ಇವತ್ತು ದೊಡ್ಡಬಳ್ಳಾಂಗ್ಲ 2100 ಎಕರೆ ಜಮೀನು ತಗೋಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ಮೊದಲಿಗೆ ನಾನು ಧಿಕ್ಕಾರಕ್ಕೆ ಹೋಗೋದಕ್ಕೆ ಹೇಳ್ತೀನಿ. ಯಾಕೆಂತಂದ್ರೆ ಎಲ್ಲಾ ಕಡೆನೂ ಇವರೇ ಜಮೀನುಗಳನ್ನ ವಶಪಡಿಸ್ಕೊಂತ ಹೋಗ್ಬಿಟ್ರೆ ನಾವು ರೈತರು ಎಲ್ಗೋಗ್ಬೇಕು? ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹಾಲು ಈಗಾಗಲೇ ಹೆಚ್ಚು ಕಮ್ಮಿ 20,000 ಎಕರೆ ತಗೊಂಡಿದ್ದಾರೆ. ಈಗ ದೊಡ್ಡಬಳ್ಳಾಪುರ ಬಾಶೆಟ್ಟಳ್ಳಿ ಹತ್ರ ಖಾಲಿ ಐತೆ, ಅಲ್ಲಿ ಬೇಕಾದ್ರೆ ಇಂಡಸ್ಟ್ರಿ ಮಾಡ್ಕೊಳ್ಳಿ, ಯಾರು ಅಭ್ಯಂತರ ಇಲ್ಲ. ಉಲ್ಕುಂಟೆ ತಗೊಂತಾ ಇದ್ದಾರೆ, ಅಲ್ಲಿ ಇಂಡಸ್ಟ್ರಿ ಮಾಡ್ಕೊಳ್ಳಿ, ಬೇಡ ಅಂತ ತಂತ್ರ. ಈಗಾಗಲೇ 2100 ಎಕರೆ ತಗೊಬೇಕು ಅಂತ ಮತ್ತೆ ಈಗ ದೊಡ್ಡಬಳ್ಳಾಂಗ್ಲ ಬಂದ್ರೆ ನಾವ್ ಎಲ್ಲೋಗ್ಬೇಕು? 800ರಿಂದ 1000 ಎಕರೆ ಅಡಿಕೆ ತೋಟ ಇದೆ, ಬೋರ್ವೆಲ್ಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಸುಮಾರು ಒಂದು 106 ಕೋಳಿ ಫಾರ್ಮ್ಗಳಿದಾವೆ, ಹೆಚ್ಚು ಕಮ್ಮಿ ಒಂದು 2-3 ಸಾವಿರ ಹಸುಗಳಿದಾವೆ. ಆಮೇಲೆ ಕುರಿ ಸಾಗಾಣಿಕೆ ಮಾಡ್ತಾ ಇದೀವಿ, ಮೇಕೆ ಸಾಕಾಣಿಕೆ ಮಾಡ್ತಾ ಇದೀವಿ, ಇದೆಲ್ಲ ಮಾಡ್ತಾ ಇದೀವಿ. ಆದ್ರೂ ರೈತರನ್ನ ಒಕ್ಕಲೆಬ್ಸಕ್ ನೋಡ್ತಾ ಇದಾರೆ. ನಾವೆಲ್ಲಿ ಹೋಗೋಣ? ಒಂದ್ ಕೆಲಸ ಮಾಡ್ಲಿ ಬಿಡ್ರಿ. ಇವರು ಇವತ್ತು ಏನು ವ್ಯವಸಾಯನ ತಪ್ಪಿಸಿ ಇಂಡಸ್ಟ್ರಿ ಮಾಡಿ ಆ ಇಂಡಸ್ಟ್ರಿ ಮುಖಾಂತರವಾಗಿ ಇವರು ಉದ್ಯೋಗ ಕೊಡ್ಬೇಕು ಅಂತ ಹೊರಟಿದ್ದಾರೆ. ನಾವು ರೈತರುಗಳು ಒಬ್ಬೊಬ್ಬರಿಗೆ 10 ಜನ ಕಳಿಸ್ಲಿ, ನಾವು ಅವ್ರಿಗೆ ಉದ್ಯೋಗ ಕೊಡ್ತೀವಿ. ನಮ್ಮ ಜಮೀನಿಗೆ ಏನು ಬೆಲೆ ನೀತಿ ಇದೆ ಅದು ಕೊಡ್ಲಿ. ಅದ್ ಬಿಟ್ಬಿಟ್ಟು ಸುಮ್ಮನೆ ಆದ್ರೂ ಇವರು ರೈತರನ್ನ ಒಕ್ಕಲೆಬ್ಬಿಸ್ಬಿಡೋದು. ಇಲ್ಗೋ ನಾವೆಲ್ಲೂ ಒಗ್ಗೂಡೆ ಹೋಗೋಣ? ಈಗಾಗಲೇ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಸಾಯ್ತಾ ಇದ್ದಾರೆ, ಬಿಹಾರದಿಂದ ಬಂದು ಇಲ್ಲಿ ಸಾಯ್ತಾ ಇದ್ದಾರೆ, ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಸಾಯ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನ ಉದಾಹರಣೆಗೆ ಉತ್ತರ ಕರ್ನಾಟಕ ಹೋಗಿ ಏನ್ ಮಾಡ್ಬೇಕು ಅಲ್ಲಿ ಮಾಡ್ಲಿ. ಅದ್ ಬಿಟ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗಡೆ ಫಲವತ್ತಾದ ಜಮೀನಿದೆ, ಜೊತೆಗೆ ಇವತ್ತು ಏನು ಏರ್ಪೋರ್ಟ್ ಆಗಿದೆ, ಆ ಏರ್ಪೋರ್ಟ್ಗೆ ಹತ್ತಿರವಾಗಿದೆ ನಮ್ಮ ಜಮೀನು. ಯಾಕೆಂದ್ರೆ STR ರಸ್ತೆ ಹೋಗಿದೆ. ಆ STR ರಸ್ತೆ ಹೋಗಿರೋದ್ರಿಂದ ಆಲ್ರೆಡಿ ನಮ್ಮ ಜಮೀನುಗಳಿಗೆ ತುಂಬಾ ಬೆಲೆ ಬಂದೈತೆ. ಈ ತುಂಬಾ ಬೆಲೆ ಬಂದಿರೋ ಜಮೀನ ನಾವು ಇವ್ರು ಕೂಡ 6 ಕಾಸು 3 ಕಾಸಿಗೆ ಬಿಟ್ಕೊಟ್ಬಿಡಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಇವರು 10 ಕೋಟಿ ಅಲ್ಲ 20 ಕೋಟಿ ಕೊಟ್ಟರು ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಕೊಡಲ್ಲ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳನ್ನು ಮುಂದಕ್ಕೆ ಈ ಜಾಗನ ನೋಡ್ಬೇಕು, ಅವರು ಮೊಮ್ಮಕ್ಕಳು ನೋಡ್ಬೇಕು. ನಾವಿವತ್ತು ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ, ನಾವು ಅದನ್ನ ಯಾರಿಗೂ ಮಾರಾಟ ಮಾಡ್ದಂಗೆ ನಾವು ಉಳಿಸ್ಕೊಂಡ್ ಬಂದಿದ್ದೀವಿ. ಈ ಮಾರಾಟ ಮಾಡ್ದಂಗೆ ಉಳಿಸ್ಕೊಂಡ್ ಬಂದಿರೋದಕ್ಕೆ ಈ ಜಮೀನಿಗೆ ಇವತ್ತು ವ್ಯಾಲ್ಯೂ ಬಂದಿರೋದು. ಅದರಿಂದ ದಯಮಾಡಿ ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ. ರಕ್ತ ಕೊಟ್ಬಿಡ್ತೀವಿ, ಬೇಕಾದ್ರೆ ಪ್ರಾಣ ಬೇಕಾದ್ರೆ ಬಿಟ್ಟು ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ. ನೋಡಿ, ಈಗ ಆಗ್ಲೇ ಆಲ್ರೆಡಿ ನಮಗೋಸ್ಕರವಾಗಿ ರಕ್ತದಾನ ಮಾಡ್ತಾ ಇದ್ದೀವಿ. ನಾವು ಇವತ್ತು ರಕ್ತದಾನದ ಮುಖಾಂತರವಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶ ಕೊಡ್ತಾ ಇದೀವಿ. ಏನಂತ? ನಾವು ರೈತರು ಬೇಕಾದ್ರೆ ಪ್ರಾಣ ಬಿಟ್ಬಿಡ್ತೀವಿ, ರಕ್ತ ಕೊಟ್ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಸರ್. ಅದೇನೇ ಆಗ್ಲಿ, ಏನೇ ಬಂದ್ಬಿಡ್ಲಿ, ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ. ಜೊತೆಗೆ ಏನಾಗೈತೆ, ಈ 3 ರಾಷ್ಟ್ರೀಯ ಪಕ್ಷಗಳು ರೈತರ ತವ ಆಟ ಆಡ್ತಾವ್ರೆ. ಒಬ್ಬರ ಮೇಲೆ ಒಬ್ರು ಹೇಳ್ಕೊಳ್ಳೋದು. ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ದಳ, ಇವರೇ ಕಿತ್ತಾಡ್ಕೊಂಡು ಮುಂದಕ್ಕೆ ಇವರೆಲ್ಲ ಒಟ್ಟಿಗೆ ಅಲ್ಲೇ ಒಳಗೊಳಗೆ ಚೆನ್ನಾಗೇ ಇರ್ತಾರೆ. ಆದ್ರೆ ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ. ಈ ದಬ್ಬಾಳಿಕೆ ಜಾಸ್ತಿ ದಿವಸ ನಡೆಯಲ್ಲ. ಹಿಂಗೆ ಆದ್ರೆ ರೈತರು ಎದ್ಬಿಡ್ತಾರೆ ಮೇಲಕ್ಕೆ. ರೈತರು ಏನಾದ್ರ ಮೇಲೆ ಇದ್ರೆ ಯಾವುದೇ ಸರ್ಕಾರ ಕೂಡ ಉಳಿಯಲ್ಲ. ಇವತ್ತು ಪ್ರೆಸೆಂಟ್ ಏನ್ ಸರ್ಕಾರ ಐತೆ, ಈ ಸರ್ಕಾರ ಕೂಡ ಉಳಿಯಲ್ಲ. ಅದರಲ್ಲಿ ಇನ್ನೊಂದು ಏನ್ ಹೇಳ್ಬೇಕು, ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ಒಂದು ರೈತ ಹೋರಾಟದ ಹತ್ರ 3 ಪಕ್ಷದವ್ರು ಸೇರ್ಕೊಂಡಿದೀವಿ. ಏನ್ ಕಾಂಗ್ರೆಸ್ ಅಂತ ಇಲ್ಲ, ಬಿಜೆಪಿ ಅಂತ ಇಲ್ಲ, ದಳ ಅಂತ ಇಲ್ಲ. 3 ಜನದ ರೈತರುಗಳು ಇಲ್ಲಿ ಒಕ್ಕರಲಾಗಿ ನಾವು ಕೇಳ್ತಾ ಇರೋದು ಏನಂತ? ನಮ್ಮ ಜಮೀನು ನಮಗೆ ಬಿಟ್ಬಿಡಿ, ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತೀವಿ, ನಮ್ಮನ್ನ ಜೀವನ ಮಾಡಕ್ ಬಿಡಿ ಅಂತ ಕೇಳ್ತಾ ಇದೀವಿ. ಅದನ್ನ ದಯಮಾಡಿ ರಕ್ತ ಬೇಕಾದ್ರೆ ಕೊಟ್ಬಿಡ್ತೀವಿ, ಪ್ರಾಣ ಬಿಡ್ತೀವಿ, ನಮ್ಮ ಜಮೀನು ಮಾತ್ರ ನಮಗೆ ಬಿಟ್ಕೊಡ್ಬಿಡಿ. ಈ ಮೂಲಕ ನಾನು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ನಮ್ಮ ಜಮೀನು ನಮಗೆ ಬಿಟ್ಬಿಡಿ ಅಂತ. ವಿರೋಧಿ ಹೋರಾಟ ಸಮಿತಿ ದೊಡ್ಡಬಳ್ಳಾಂಗ್ಲ ಅನಿರ್ದಿಷ್ಟಾವಧಿ ಧರಣಿ 102ನೇ ದಿವಸ ಕಾಲಿಟ್ಟಿದ್ದೇವೆ. 100ನೇ ದಿವಸಕ್ಕೋಸ್ಕರ ರಕ್ತದಾನ ಮಾಡ್ತಾ ಇದ್ದೀವಿ. ನಮ್ಮ 5 ಹಳ್ಳಿ ಎಲ್ಲ ರೈತ ಬಾಂಧವರು ಸೇರಿ ರಕ್ತದಾನ ಮಾಡ್ತಾರೆ. ರಕ್ತ ಬೇಕಾದರೂ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ ಅಂತ. ಏನಾಗಿದೆ ಅಂದರೆ, ನಮ್ಮ ತಾಲೂಕಲ್ಲಿ ಈಗಾಗಲೇ ಒಂದು 20,000 ಎಕರೆ ಕೈಗಾರಿಕೆ KHBಗೆ ಅಕ್ವೈರ್ ಮಾಡಿದ್ದಾರೆ. ಬಾಶೆಟ್ಟಳ್ಳಿ, ಕೊನಗಟ್ಟ ಇರ್ಬೋದು, ಉಲ್ಕುಂಟೆ ಏರಿಯಾ ಇರ್ಬೋದು. ಯಾಕೆ ಇವರು ನಮ್ಮ ತಾಲೂಕನ್ನೇ ಗುರಿಯಾಗಿಟ್ಕೊಂಡು ನಮ್ಮ ತಾಲೂಕಲ್ಲಿ ಇದು ಮಾಡ್ತಾ ಇದ್ದಾರೆ? ಇಲ್ಲಿ ವ್ಯವಸಾಯಕ್ಕೆ ಯೋಗ್ಯತೆ ಇರೋಂಥ ಭೂಮಿ, ಕೃಷಿಗೆ ಫಲವತ್ತಾದ ಭೂಮಿ, ಯಾಕೆ ಇವರು ಇಂಥ ಭೂಮಿನ ಅಕ್ವೈರ್ ಮಾಡ್ತಾ ಇದ್ದಾರೆ? ಈ ಅಕ್ವೈರ್ ಮಾಡಿರೋಂಥವ್ರು ಬಂಜರು ಭೂಮಿ, ಬಯಲು ಭೂಮಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕೊಟ್ಟಿದ್ದಾರೆ? ಕೃಷಿ ಇಲಾಖೆಗೆ ತಗೊಂಡಿದ್ದಾರಾ, ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂಡಿದ್ದಾರಾ, ಇಲ್ಲ ಪಶುವೈದ್ಯ ಶಾಲೆಯಲ್ಲಿ ತಗೊಂಡಿದ್ದಾರಾ, ಅಲ್ಲ ರೈತರನ್ನ ಸಂಪರ್ಕ ಮಾಡಿದಾರಾ? ಯಾರನ್ನೂ ಸಂಪರ್ಕ ಮಾಡ್ದಂಗೆ ಏಕಾಏಕಿ ಡ್ರೋನದಲ್ಲಿ ಸರ್ವೆ ಮಾಡಿ 2100 ಎಕರೆ 5 ಗ್ರಾಮದಿಂದ ಅಕ್ವೈರ್ ಮಾಡಕ್ ಮಾಡಿದ್ದಾರೆ. ಇಲ್ಲಿ ಹೈನುಗಾರಿಕೆಯಿಂದ 5 ಹಳ್ಳಿಯಿಂದ 5,000ದಿಂದ 6,000 ಲೀಟ್ರು ಪ್ರತಿ ದಿವಸ ಹಾಲು ಬರ್ತಾ ಇದೆ. ಜಾನುವಾರುಗಳಿದಾವೆ, 2ರಿಂದ 3,000 ಜಾನುವಾರುಗಳು, ಕೋಳಿ ಫಾರಂಗಳು, ಮೇಕೆ ಫಾರಂಗಳು, ಕುರಿ ಸೆಟ್ ಇದಾವೆ. ಆಮೇಲೆ ಎಲ್ಲ 5 ಎಕರೆ ಒಳಪಂಟ ಅಂತ ಸಣ್ಣ ರೈತರುಗಳು ಇರೋದು.
10 ಎಕರೆ ಮೇಲೆ ಪಟ್ಟಂತ ಬೆಳ್ಳೆಣಿಕೆ ಅಷ್ಟು ರೈತರುಗಳು ಅಷ್ಟೇ ಇರೋದು. ಕೆರೆಗಳಿದಾವೆ, ಕಟ್ಟೆಗಳಿದಾವೆ. ಇಲ್ಲಿ ರೈತರುಗಳು ಸಾಲ ಮಾಡಿ ಬೋರ್ವೆಲ್ಗಳು ಹಾಕ್ಸಿದ್ರೆ 5 ಬೋರು 6 ಬೋರು 10 ಬೋರ್ ತಕ. ಈಗ 5 ವರ್ಷ ಆಯ್ತು ಕೆರೆ ತುಂಬಿ. ಈಗ ಬೋರ್ವೆಲ್ಗಳೆಲ್ಲ ಗ್ಯಾಪ್ ಹೊಡಿತಾ ಇದಾವೆ. ಈಗ ನಾವು ತಿರ್ಗಾ ಬೋರ್ವೆಲ್ಗಳು ಹಾಕ್ಸಕ್ಕೆ ಸಾಲ ಮಾಡಬೇಕು. ದಯಮಾಡಿ ಈ ಸರ್ಕಾರದವರು ಇವ್ರಿಗೆ ಅಕ್ವೈರ್ ಮಾಡಕ್ಕೆ ಯಾರು ಕೊಡು, ಬಯಲ್ ಜಾಗ ಹೋಗ್ಲಿ. ಈ ಸಿರಾ ಹಿರಿಯೂರ್ ಕಡೆಗೆ ಹೋಗ್ಲಿ, 1000 ಎಕರೆ ಜಮೀನು ಬಿದ್ದೈತೆ. ಅಲ್ಲಿ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ವಲಸೆ ಎದ್ದು ಬರ್ತಾರೆ ಅಂತ. ವ್ಯವಸಾಯಕ್ಕೆ ಯೋಗ್ಯ ಇಲ್ದಿದ್ದಂತ ಭೂಮಿ ಹತ್ರ ಇವರು ಕೈಗಾರಿಕಾ ಪ್ರದೇಶಗಳು ಮಾಡ್ಲಿ, KHP ಮಾಡ್ಲಿ, ಯಾಕೆ ಇಲ್ಲೇ ಬಂದ್ ಮಾಡ್ತಾರೆ? ಈಗ ಎಲ್ಲಾ ಮಿನಿಸ್ಟ್ರು ಎಲ್ಲಾ ಪಕ್ಷದವ್ರದ್ದು 2000 ಎಕರೆ 3000 ಎಕರೆ 5000 ಎಕರೆ ಅವ್ರ ಜಮೀನುಗಳ್ನು ಕೊಡ್ಲಿ. ಯಾಕೆ ಬಡ ರೈತರುಗಳು 1 ಎಕರೆ ಅರ್ಧ ಎಕರೆ ಕಂಡು ಜೀವನ ಮಾಡ್ತಾರೆ? ಯಾಕೆ ರೈತರು ಭೂಮಿಗಳನ್ನ ಇದ್ ಮಾಡ್ತಾರೆ? ಇಲ್ಲಿ ನಮಗೆ ವ್ಯವಸಾಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ವ್ಯವಸಾಯ ಒಂದೇ ನಾವು ಗುರಿ. ನಮ್ಗೆ ಇನ್ನೇನ್ ಬೇರೆ ಕಾರ್ಪೆಂಟ್ರು ಬೇರೆ ಕೆಲ್ಸನೋ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದೀವ ಏನು ಗೊತ್ತಿಲ್ಲ. ವ್ಯವಸಾಯ ನಂಬಿ ತಾತ ಮುತ್ತಾತನ ಕಾಲದಿಂದ ವ್ಯವಸಾಯ ನಂಬಿ ನಾವು ಜೀವನ ಮಾಡ್ತಾ ಇರೋರು. ಅದನ್ನೇ ನಂಬ್ಕೊಂಡು ನಾವು ಇದ್ ಮಾಡ್ತಾ ಇರೋರು. ದಯಮಾಡಿ ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ಉಗ್ರ ಹೋರಾಟ ಮಾಡ್ತೀವಿ. ಹೈವೇ ತಡ ಹಾಕ್ತಿವಿ. ಒಂದ್ 5,000 ರಿಂದ 6,000 ಜನ ಸೇರಿ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಅರೆಬತ್ತಲೆ ಮೆರವಣಿಗೆ ಮಾಡ್ತೀವಿ, ಪಂಜಿನ ಮೆರವಣಿಗೆ ಮಾಡ್ತೀವಿ. ಅದಾದ್ಮೇಲೆ ಹೈವೇ ತಡ ಹಾಕ್ತಿವಿ. ಯಾವ್ದೇ ಅಧಿಕಾರಿ ಆಗ್ಲಿ ಯಾವ್ದೇ ಜನಪ್ರತಿನಿಧಿಗಳಾಗ್ಲಿ ಇದುವರೆಗೂ 102 ದಿವಸ ಯಾರು ಬಂದಿಲ್ಲ. ಈಗ MLA ಹಾಲಿ MLA ಬಂದಿದ್ದಾರೆ, ಮಾಜಿ MLA ಬಂದಿದ್ದಾರೆ, ಹರೀಶ್ ಗೌಡ, ಮುನೇಗೌಡರು, ಈ 3 ಪಕ್ಷದವರು ಇಲ್ಲಿ ಬಂದಿದ್ದಾರೆ. ಅದ್ ಬಿಟ್ರೆ ಜನಪ್ರತಿನಿಧಿಗಳಾಗ್ಲಿ ಯಾವ್ದೇ ಮಿನಿಸ್ಟ್ರುಗಳಾಗ್ಲಿ ಯಾವ್ದೇ ಅಧಿಕಾರಿಗಳು ಇದುವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಬಂದಿಲ್ಲ. ಇನ್ನು ಮುಂದೆ ನಾವು ಇಂಥವ್ರಿಗೂ ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ.